ಹಾಯ್ ಸ್ನೇಹಿತರೆ, ಈಗಿನ ಒಂದು ಒಳ್ಳೆ ರನ್ ಮುಗಿಸಿ ಕೂತ್ಕೊಂಡಿದ್ದೀನಿ. ನಮ್ಮ ತುಮಕೂರು ಟೆನ್ನಿಸ್ ಸ್ಟೇಡಿಯಂನಲ್ಲಿ ಇದ್ದೀನಿ ನಾನು ಇವಾಗ. ಬ್ಯೂಟಿಫುಲ್ ಸ್ಟೇಡಿಯಂ. ಸೊ ಬೇಸಿಕಲಿ ಯಾಕೆ ವಿಡಿಯೋ ಮಾಡಿದೆ ಅಂದರೆ, ನಾವು ಹಾರ್ಟ್ ರೇಟ್ ಝೋನ್ಸ್ ಬಗ್ಗೆ ಮಾತಾಡ್ತೀವಿ, ಒಂದಿಷ್ಟು ಮಾಹಿತಿ ಕೊಡೋಣ ಅಂತ. ಹಾರ್ಟ್ ರೇಟ್ ಝೋನ್ಸ್ ಅಂತಂತಂದರೆ, ನಮ್ಮ ಟಾರ್ಗೆಟ್ ಹಾರ್ಟ್ ರೇಟ್ ಅಂತಂತಂದರೆ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ನಮ್ಮದು ಜನರಲಿ 220 - ಏಜ್ ಅಂತೀವಿ. ನಿಮ್ಗೆ 40 ವರ್ಷ ಆಗಿದೆ ಅಂದರೆ 220 - 40 is 180. 180 is the maximum heart rate. ಅದಕ್ಕೆ ಪರ್ಸೆಂಟೇಜ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಝೋನ್ 1, 2, 3, 4, 5 ಅಂತ ಬರುತ್ತೆ. ಝೋನ್ 1 ಅಂತಂತಂದರೆ 50 to 60% ಆಫ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಸೊ 50 to 60, 60 to 70 is zone 2, 70 to 80 is zone 3, 80 to 90 is zone 4 and 90 to 100% is zone 5. ಸೊ ನಾವು ಜನರಲಿ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾವು ಜನರಲಿ ವಾಕಿಂಗ್ ಎಲ್ಲ ಮಾಡ್ತೀವಲ್ವ, ವಾಕಿಂಗ್ ಮಾಡೋದೇ ದೊಡ್ಡ ವ್ಯಾಯಾಮ ಅಂದ್ಕೊಂಡು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ಅಥವಾ ಮನೆ ಕೆಲಸ ಮಾಡೋದೇ ದೊಡ್ಡ ಎಕ್ಸಸೈಸು ಅನ್ನೋ ಥರ ಎಲ್ಲ. ದಿಸ್ ಆಲ್ ರಾಂಗ್ ನೋಷನ್. ನಮ್ಮ ಇಂಡಿಯನ್ಸಲ್ಲಿ ಬಂದುಬಿಟ್ಟಿದೆ ಇದು. ಬೇಸಿಕಲಿ ನಾವು ಒಂದು ವರ್ಕೌಟ್ ನಮಗೆ ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟಿ ನಮಗೆ ಅನುಕೂಲ ಮಾಡಬೇಕು ಅಂತಂತಂದರೆ, ಟ್ರೈನಿಂಗ್ ನಮಗೆ ಅನುಕೂಲ ಮಾಡಬೇಕು ಅಂತಂತಂದರೆ ಅಟ್ಲೀಸ್ಟ್ ನಾವು ಝೋನ್ 3 ರೀಚ್ ಆಗಬೇಕು. ಝೋನ್ 3 ಅಂತಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 60-70 ಹಾರ್ಟ್ ರೇಟ್ ಬೇಸ್ ಲೈನ್ ಇದೆ ಅಂದರೆ ನೀವು 120-130 ಆದರೂ ರೀಚ್ ಆಗಬೇಕ್ರಿ ಹಾರ್ಟ್ ರೇಟು. ಅದಕ್ಕೆ ಒಂದು ಒಳ್ಳೆ ಸ್ಮಾರ್ಟ್ ವಾಚ್ ತೊಗೊಳ್ಳಿ, ಸಿಂಪಲ್ಲಾಗಿರೋವು, ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಅದಕ್ಕೆ ಹಾರ್ಟ್ ರೇಟ್ನ ಮಾನಿಟರ್ ಮಾಡಿ. ಸೊ ಯಾವಾಗ ಅದು ಝೋನ್ 2 ಕ್ರಾಸ್ ಆಗುತ್ತೋ, ಝೋನ್ 3 ರೀಚ್ ಆಗುತ್ತೋ, ಆವಾಗಲೇ ನಿಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಬೆನಿಫಿಟ್ಸು ಸಿಗೋದು. ಇಲ್ಲ ಅಂತಂತಂದರೆ ಏನೂ ಸಿಗೋದಿಲ್ಲ. ಸುಮ್ಮನೆ ನಾನು ವ್ಯಾಯಾಮ ಮಾಡಿದೆ ಅಂದ್ಕೊಂಡು ಓಡಾಡ್ಕೊಂಡಿರ್ತೀರಿ. ಅದಕ್ಕೋಸ್ಕರ ಆಲ್ವೇಸ್ ಹಾರ್ಟ್ ರೇಟ್ನ ಮಾನಿಟರ್ ಮಾಡಿ. ಸೊ ನಿಮ್ಮದು ಹಾರ್ಟ್ ರೇಟ್ ಬೇಸ್ ಲೈನ್ ಒಂದು 70 to 80 ಇದೆ ಅಂತಂತಂದರೆ ಅಟ್ಲೀಸ್ಟ್ ಅದು ಅನದರ್ 50% ಆಫ್ ದಟ್ ರೈಸ್ ಆಗಬೇಕು. 80 ಇದ್ದರೆ ಒಂದು 120-130 ರೀಚ್ ಆಗಬೇಕು, ಒಂದು ರಫ್ ಆಗಿ ಹೇಳಬೇಕು ಅಂದರೆ. ಸರಿನಾ? ಆಲ್ ರೈಟ್. ಸೊ ನಮ್ಮ ತುಮಕೂರು ಕೋರ್ಟ್ ನೋಡ್ತೀರಾ? ಲುಕ್ ಅಟ್ ದ್ಯಾಟ್, ಇಟ್ಸ್ ಅ ಬ್ಯೂಟಿಫುಲ್ ಟೆನ್ನಿಸ್ ಕೋರ್ಟ್.